ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ. ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ. ಮಾರ್ಚ್ 10ನೇ ತಾರೀಕು ಸೋಮವಾರದ ದಿನ, ಅಂದರೆ ಇವತ್ತು ವಿಶೇಷವಾದ ಆಮಲಕ್ಕಿ ಏಕಾದಶಿ ಬಂದಿದೆ. ಈ ದಿನ ವಿಷ್ಣು ದೇವನನ್ನು ಹೇಗೆ ಪೂಜಿಸಬೇಕು, ಸ್ನಾನದ ನೀರಿಗೆ ಏನನ್ನು ಬೆರೆಸಿ ಸ್ನಾನ ಮಾಡಬೇಕು, ಈ ದಿನ ಯಾವ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿದರೆ ಯಾವೆಲ್ಲ ಪುಣ್ಯ ಫಲ ಸಿಗುತ್ತದೆ, 1000 ಗೋದಾನ ಮಾಡಿದ ಫಲದ ಜೊತೆಗೆ ವಿಷ್ಣುವಿನ ರಕ್ಷಣೆ ಪ್ರಾಪ್ತಿಯಾಗುತ್ತೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಈ ಏಕಾದಶಿಯನ್ನು ಆಮಲಕ್ಕಿ ಏಕಾದಶಿ ಎಂದು ಏಕೆ ಕರೆಯಲಾಗುತ್ತದೆ ಎಂದು ನೋಡುವುದಾದರೆ, ಆಮಲಕ್ಕಿ ಅಥವಾ ಆಮ್ಲಕಾಯಿ ಎಂದರೆ ನೆಲ್ಲಿಕಾಯಿ ಎಂದರ್ಥ. ಈ ದಿನದಂದು ನೆಲ್ಲಿಕಾಯಿಯ ದಾನ ಪೂಜೆ ಮತ್ತು ನೆಲ್ಲಿಕಾಯಿಯ ದೀಪಾರಾಧನೆ ಮಾಡುವುದು ತುಂಬ ವಿಶೇಷ. ಬ್ರಹ್ಮದೇವರು ವಿಷ್ಣುವಿನ ನಾಭಿಯಿಂದ ಹುಟ್ಟಿಕೊಳ್ಳುತ್ತಾರೆ. ಬ್ರಹ್ಮನಿಗೆ ತನ್ನ ಸೃಷ್ಟಿಯ ಬಗ್ಗೆ ಮತ್ತು ಅವನ ಅಸ್ತಿತ್ವದ ಬಗ್ಗೆ ತಿಳಿದುಕೊಳ್ಳುವ ಆಸೆಯಾಗುತ್ತೆ. ಹಾಗಾಗಿ ಬ್ರಹ್ಮದೇವನು ಕಠಿಣ ತಪಸ್ಸನ್ನು ಮಾಡುತ್ತಾರೆ. ಅವನ ತಪಸ್ಸಿನಿಂದ ಪ್ರಸನ್ನನಾದ ವಿಷ್ಣುದೇವನು ಬ್ರಹ್ಮನ ಮುಂದೆ ಪ್ರತ್ಯಕ್ಷನಾಗುತ್ತಾನೆ. ತನ್ನ ಸೃಷ್ಟಿಕರ್ತನನ್ನು ನೋಡಿದ ಬ್ರಹ್ಮದೇವನು ಭಾವುಕರಾಗಿ ಕಣ್ಣೀರು ಸುರಿಸುತ್ತಾರೆ. ಬ್ರಹ್ಮನ ಕಣ್ಣೀರು ಬಿದ್ದ ಸ್ಥಳದಲ್ಲಿ ನೆಲ್ಲಿಕಾಯಿ ಗಿಡ ಹುಟ್ಟುತ್ತದೆ. ಆಗ ವಿಷ್ಣುವು, ನಿನ್ನ ಕಣ್ಣೀರಿನಿಂದ ಈ ವೃಕ್ಷವು ಹುಟ್ಟಿಕೊಂಡಿದೆ, ಈ ಮರದ ಕಾಯಿ ನನಗೆ ಪ್ರಿಯವಾದದ್ದು ಎಂದು ಹೇಳಿದರು. ಇಂದಿನಿಂದ ಈ ದಿನವನ್ನು ಆಮಲಕ್ಕಿ ಏಕಾದಶಿ ಉಪವಾಸವನ್ನು ಆಚರಿಸುವ ಹಾಗೂ ನೆಲ್ಲಿಕಾಯಿ ಮರವನ್ನು ಪೂಜಿಸುವವರಿಗೆ ಶುಭ ಫಲಗಳು ಲಭಿಸುತ್ತದೆ ಮತ್ತು ಅವರಿಗೆ ಮೋಕ್ಷದ ಜೊತೆಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂದು ವಿಷ್ಣುದೇವರೇ ಹೇಳಿದ್ದಾರೆ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಆಮಲಕ್ಕಿ ಏಕಾದಶಿಯನ್ನು ಯಾರು ಆಚರಿಸುತ್ತಾರೆ ಅವರಿಗೆ ನನ್ನ ರಕ್ಷಣೆ ಸದಾ ಇರುತ್ತದೆ ಎಂದು ಸ್ವತಃ ವಿಷ್ಣುದೇವನೇ ತಿಳಿಸಿದ್ದಾರೆ. ಪದ್ಮ ಪುರಾಣದಲ್ಲಿ ಈ ಆಮಲಕ್ಕಿ ಏಕಾದಶಿ ಆಚರಣೆಗೆ ವಿಶೇಷ ಉಲ್ಲೇಖವಿದೆ. ಈ ಏಕಾದಶಿ ದಿನದಿಂದ ಇಂದಿನ ರಾತ್ರಿಯಿಂದಲೇ ಅಲ್ಪ ಆಹಾರವನ್ನು ಸೇವಿಸಿ ಏಕಾದಶಿಯ ದಿನ ಪೂರ್ತಿ ನಿಯಮದಿಂದ ಉಪವಾಸವನ್ನು ಮಾಡಬೇಕು. ಏಕಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನದ ನೀರಿಗೆ ನೆಲ್ಲಿಕಾಯಿಯನ್ನು ಅಥವಾ ನೆಲ್ಲಿಕಾಯಿಯ ಪುಡಿಯನ್ನು ಸೇರಿಸಿ ಸ್ನಾನ ಮಾಡಬೇಕು. ಇದರಿಂದ ಬ್ರಹ್ಮ ಹಾಗೂ ವಿಷ್ಣು ಲಕ್ಷ್ಮಿಯ ಅನುಗ್ರಹ ವಿಶೇಷವಾಗಿ ಪ್ರಾಪ್ತಿಯಾಗುತ್ತದೆ. ದೇಹಕ್ಕೆ ವಿಶೇಷ ಚೈತನ್ಯ ಲಭಿಸುತ್ತದೆ. ಸ್ನಾನದ ನಂತರ ದೇವರ ಕೋಣೆಯಲ್ಲಿ ಹಳದಿ ವಸ್ತ್ರವನ್ನು ಇಟ್ಟು ವಿವಿಧ ಹೂವುಗಳು ಹಾಗೂ ತುಳಸಿಯಿಂದ ಅಲಂಕಾರ ಮಾಡಿ ಮಣ್ಣಿನ ದೀಪಗಳಿಗೆ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಬೇಕು. ಸಾಧ್ಯವಾದರೆ ನೆಲ್ಲಿಕಾಯಿ ದೀಪಾರಾಧನೆ ಮಾಡಬಹುದು. ಪೂಜೆಯಲ್ಲಿ ವಿಶೇಷವಾಗಿ ನೆಲ್ಲಿಕಾಯಿಯನ್ನು ವಿಷ್ಣು ದೇವರಿಗೆ ನೈವೇದ್ಯವಾಗಿ ಇಡಬೇಕು. ಸಕಲ ಕೋರಿಕೆಗಳನ್ನು, ಕಷ್ಟಗಳನ್ನು, ಸಮಸ್ಯೆಗಳನ್ನು, ಇಷ್ಟಾರ್ಥಗಳನ್ನು ಕೇಳಿಕೊಂಡು ಪೂಜೆ ಮಾಡಬೇಕು. ಜೊತೆಗೆ ಈ ಮಂತ್ರವನ್ನು ಹೇಳಿ, ಓಂ ನಮೋ ಭಗವತೆ ಎಂದು ಹೇಳಿಕೊಳ್ಳಿ. ಈ ದಿನ ಸಾಧ್ಯವಾದಷ್ಟು ಮೌನವಾಗಿದ್ದು ನಿಷ್ಠೆಯಿಂದ ಉಪವಾಸವನ್ನು ಮಾಡಿ ಹರಿನಾಮ ಸ್ಮರಣೆಯನ್ನು ಮಾಡಬೇಕು. ಈ ಆಮಲಕ್ಕಿ ಏಕಾದಶಿ ದಿನದಂದು ನೆಲ್ಲಿಕಾಯಿ ವೃಕ್ಷವನ್ನು ಸ್ಪರ್ಶ ಮಾಡಿ ಪೂಜೆ ಮಾಡಿದರೆ ಬ್ರಹ್ಮ ಹಾಗೂ ಲಕ್ಷ್ಮಿ ಸಮೇತ ವಿಷ್ಣುವಿನ ಆಶೀರ್ವಾದವೂ ಕೂಡ ಸಿಗುತ್ತದೆ. ನೆಲ್ಲಿಕಾಯಿ ಮರಕ್ಕೆ ದೀಪ ಮತ್ತು ಧೂಪವನ್ನು ಹಾಕಿದ ನಂತರ ಪರಶುರಾಮನನ್ನು ನೆನೆದು ಪ್ರದಕ್ಷಿಣೆ ಹಾಕಬೇಕು. ಇದರಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತದೆ, ಪುಣ್ಯ ಫಲ ಲಭಿಸುತ್ತದೆ. ಈ ಏಕಾದಶಿಯನ್ನು ಆಚರಿಸಿದರೆ 1000 ಗೋದಾನ ಮಾಡಿದ ಪುಣ್ಯ ಫಲ ಹಾಗೂ ಪವಿತ್ರ ಕ್ಷೇತ್ರಗಳ ದರ್ಶನ ಹಾಗೂ ಕಲ್ಯಾಣಿಗಳಲ್ಲಿ ಸ್ನಾನ ಮಾಡಿದ ಅಖಂಡ ಪುಣ್ಯ ಫಲ ಸಿಗುತ್ತದೆ. ಏಕಾದಶಿಯ ಕಥೆಯೇನು ಎಂದು ನೋಡುವುದಾದರೆ, ಪೂರ್ವಕಾಲದಲ್ಲಿ ಚೈತ್ರರಥನೆಂಬ ಮಹಾರಾಜನಿದ್ದನು. ಈತನು ಸಾಕ್ಷಾತ್ ಮಹಾದೇವನ ಪರಮ ಭಕ್ತನಾಗಿದ್ದನು. ಪ್ರತಿ ಏಕಾದಶಿಯ ಜೊತೆಗೆ ಆಮಲಕ್ಕಿ ಏಕಾದಶಿಯ ವ್ರತವನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬರುತ್ತಿದ್ದನು. ಧರ್ಮಕ್ಕೆ ವಿರುದ್ಧವಾಗಿ ಈ ರಾಜ ಅಥವಾ ರಾಜ್ಯದ ಪ್ರಜೆಗಳು ಎಂದಿಗೂ ಯಾವ ಕೆಲಸವನ್ನು ಮಾಡುತ್ತಿರಲಿಲ್ಲ. ಆತನ ರಾಜ್ಯದಲ್ಲಿ ನಾಸ್ತಿಕರೇ ಇರಲಿಲ್ಲ. ಒಮ್ಮೆ ರಾಜನು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಆಮಲಕ್ಕಿ ಏಕಾದಶಿ ಎಂದು ನೆಲ್ಲಿಕಾಯಿಯ ಮರದ ಕೆಳಗೆ ಪರಶುರಾಮನನ್ನು ಕಲಶದ ರೂಪದಲ್ಲಿ ಆಹ್ವಾನಿಸಿ ಪೂಜೆ ಮಾಡುತ್ತಾರೆ. ನೆಲ್ಲಿಕಾಯಿ ವೃಕ್ಷಕ್ಕೆ ಭಕ್ತಿಯಿಂದ ಪೂಜಿಸಿ ಪ್ರದಕ್ಷಿಣೆ ಮಾಡುತ್ತಾನೆ. ನೆಲ್ಲಿಕಾಯಿ ಮರದಲ್ಲಿ ನೆಲೆಸಿರುವಂತಹ ಲಕ್ಷ್ಮಿ, ವಿಷ್ಣು ಪರಶುರಾಮನಲ್ಲಿ ಪಾಪಗಳನ್ನು ಕಳೆಯುವಂತೆ ಬೇಡಿಕೊಳ್ಳುತ್ತಾನೆ. ಆ ದಿನ ರಾತ್ರಿ ಎಲ್ಲ ರಾಜ್ಯದ ಜನರ ಜೊತೆಗೂಡಿ ಜಾಗರಣೆ ಮಾಡಿ ದೀಪಗಳನ್ನು ಬೆಳಗಿಸುತ್ತಾನೆ. ಆ ಸ್ಥಳಕ್ಕೆ ಒಬ್ಬ ಬೇಡನು ಕೂಡ ಬರುತ್ತಾನೆ. ಆತ ವಿವಿಧ ಪಾಪಗಳನ್ನು ಮಾಡಿರುತ್ತಾನೆ. ಹಸುವಿನಿಂದ ಆತ ಬಳಲುತ್ತಿರುತ್ತಾನೆ. ಜನರೆಲ್ಲ ವಿಷ್ಣುವಿನ ಸ್ಮರಣೆ ಹಾಗೂ ಜಾಗರಣೆ ಮಾಡುವುದನ್ನು ನೋಡಿ ಆಶ್ಚರ್ಯಕ್ಕೆ ಒಳಗಾಗುತ್ತಾನೆ. ಜೊತೆಗೆ ತನಗೆ ಗೊತ್ತಿಲ್ಲದೆ ಅರಿವಿಲ್ಲದಂತೆಯೇ ಮರೆತು ದೂರದಲ್ಲಿ
ನೋಡುತ್ತಿರುತ್ತಾನೆ. ಬೆಳಗ್ಗೆ ಆದ ನಂತರ ಎಲ್ಲರೂ ತಮ್ಮ ಮನೆಗಳಿಗೆ ಹೋಗುತ್ತಾರೆ. ಸ್ವಲ್ಪ ದಿನಗಳು ಕಳೆದ ನಂತರ ಆ ಬೇಡನು ಕೂಡ ಸಾವನ್ನಪ್ಪುತ್ತಾನೆ. ಈತನು ತನಗೆ ಅರಿವಿಲ್ಲದೆಯೇ ಏಕಾದಶಿಯ ಕಥೆಯನ್ನು ಕೇಳಿ ಉಪವಾಸವನ್ನು ಮಾಡಿ ಜಾಗರಣೆ ಮಾಡಿದ ಅಖಂಡ ಪುಣ್ಯ ಫಲದಿಂದ ಮರುಜನ್ಮದಲ್ಲಿ ವಿದುರ ಎಂಬ ರಾಜನ ಮಗನಾಗಿ ವಸುರತನ ಆಗಿ ಜನಿಸುತ್ತಾನೆ. ಸಾವಿರಾರು ಹಳ್ಳಿಗಳಿಗೆ ಒಡೆಯನಾಗುತ್ತಾನೆ. ವಿಷ್ಣುವನ್ನ ಪೂಜೆಯನ್ನು ಮಾಡುತ್ತಾ ಪ್ರಜೆಗಳನ್ನು ನೋಡಿಕೊಳ್ಳುತ್ತಿರುತ್ತಾನೆ. ಒಂದು ದಿನ ವಸುರಥ ಹೀಗೆ ಬೇಟೆಗಾಗಿ ಕಾಡಿಗೆ ಹೋದಾಗ ಒಂದು ಮರದ ಕೆಳಗೆ ಸುಸ್ತಾಗಿ ಮಲಗಿದ್ದಾಗ ಅದೇ ಕಾಡಿನಲ್ಲಿರುವ ಇವನ ವೈರಿಗಳು ಅಲ್ಲಿಗೆ ಬರುತ್ತಾರೆ. ಇವನು ನಮ್ಮ ವೈರಿ, ಇವನನ್ನು ಕೊಲ್ಲೋಣ ಎಂದು ನಾನಾ ಆಯುಧಗಳನ್ನು ರಾಜನ ಮೇಲೆ ಎಸೆಯುತ್ತಾರೆ. ಒಂದೇ ಒಂದು ಆಯುಧವೂ ಕೂಡ ರಾಜನ ಮೇಲೆ ಬೀಳದೆ ರಾಜನು ಆಯಾಗಿ ಮಲಗಿರುತ್ತಾನೆ. ಅವರ ಎಲ್ಲ ಆಯುಧಗಳು ವಿಫಲವಾಗಿದ್ದನ್ನು ಕಂಡು ವೈರಿಗಳಿಗೆ ಆಶ್ಚರ್ಯವಾಗುತ್ತದೆ. ಆ ರಾಜನ ದೇಹದಿಂದ ಒಬ್ಬ ಸ್ತ್ರೀಯು ಹೊರಬರುತ್ತಾಳೆ. ಅವಳ ಕಣ್ಣಿನಿಂದ ಬೆಂಕಿಯ ಕಿಡಿ ಹೊರಬರುತ್ತಿತ್ತು. ದಿವ್ಯ ಅಲಂಕಾರದಿಂದ ದರ್ಶನ ನೀಡುತ್ತಾ ರಾಜನ ವೈರಿಗಳನ್ನೆಲ್ಲ ನಾಶ ಮಾಡುತ್ತಾಳೆ. ರಾಜನಿಗೆ ಎಚ್ಚರವಾದಾಗ ವೈರಿಗಳೆಲ್ಲ ಸತ್ತು ಬಿದ್ದಿರುವುದನ್ನು ಕಂಡು ಆಶ್ಚರ್ಯಕ್ಕೆ ಒಳಗಾಗುತ್ತಾನೆ. ಆಗ ಆ ಶರೀರವಾಣಿಯೊಂದು ರಾಜನಿಗೆ ಕೇಳುತ್ತೆ, ಕೇಶವ, ನಿನ್ನನ್ನು ರಕ್ಷಿಸಿದ್ದೇನೆ. ಪೂರ್ವಕಾಲದಲ್ಲಿ ಅಮಲಕ್ಕಿ ಏಕಾದಶಿಯ ಕಥೆಯನ್ನು ಕೇಳಿ ಜಾಗರಣೆ ಮಾಡಿದ್ದೆ. ಆದ್ದರಿಂದಲೇ ನಿನಗೆ ಮರುಜನ್ಮದಲ್ಲಿ ರಾಜನ ಜೀವನ ಪ್ರಾಪ್ತಿಯಾಗಿದೆ ಎಂದು ಹೇಳಿದಾಗ ರಾಜನ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತದೆ. ಈ ಏಕಾದಶಿಯ ವ್ರತ ಅಥವಾ ಕಥೆಯನ್ನು ಕೇಳಿದರೆ ಸರ್ವ ಪಾಪಗಳು ನಶಿಸಿ ಪುಣ್ಯ ಫಲ ಲಭಿಸುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸನಾತನ ಧರ್ಮ ಎಷ್ಟೊಂದು ಅದೃಷ್ಟ ಮಾಡಿದೆ ಹಾಗೂ ನಾವು ಎಷ್ಟೊಂದು ಪುಣ್ಯವಂತರು ಎನ್ನುವುದನ್ನು